ಸೊ ಮೀಲ್ ಪ್ರೆಪ್ ಮಾಡ್ಬೇಕು ಇವಾಗ ನಾನು. ಮೀಲ್ ಪ್ರೆಪ್ ಇವತ್ತು 2 ರೆಸಿಪಿ ಮಾಡ್ತೀನಿ. ಮೀಲ್ ಪ್ರೆಪ್ ಮಾಡೋಕ್ಕೂ ಮುಂಚೆ ನಂದು ಕಟ್ಟಿಂದೊಂದು ಅಪ್ಡೇಟ್ ಕೊಟ್ಬಿಡ್ತೀನಿ. ಸೊ ಇವತ್ತೇನು ಅಂದರೆ ಡೇ 30 ಆಫ್ ನನ್ನ ಕಟ್ಟು. ಈಗ ಡೇ 30 ಅಂದರೆ 1 ಮಂತ್ ಆಯಿತು ಆಲ್ಮೋಸ್ಟ್ ಇವಾಗ. ಸೊ 1 ಮಂತಲ್ಲಿ ನಾನು ಬಲ್ಕಿಂದ ಕಟ್ಟಿಗೆ ಹೆಂಗೆ ಪ್ರೋಗ್ರೆಸ್ ಆಗಿದ್ದೀನಿ ಅಂತ ತೋರಿಸ್ತೀನಿ. ಪ್ಲಸ್ ಇವತ್ತೊಂದು ಮೇಜರ್ ಅಪ್ಡೇಟ್ ಇದೆ, ಕ್ಯಾಲರೀಸ್ ಡೌನ್ ಆಗಿದೆ. ಆ್ಯಕ್ಚುಯಲ್ ಕಟ್ಟಿಂಗ್ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಅದಕ್ಕೆ ನಿಮ್ಗೊಂದು ಅಪ್ಡೇಟ್ ಕೊಟ್ಬಿಡೋಣ ಅಂದ್ಕೊಂಡೆ. ಯಾಕಂದರೆ ಇಲ್ಲಿಂದ ಫುಲ್ ಹಾರ್ಡ್ ಕೋರ್ ಕಟ್ ನಡೆಯುತ್ತೆ ಆ್ಯಂಡ್ ತುಂಬ ಜಾಸ್ತಿ ಡಿಫ್ರೆನ್ಸ್ ಕಾಣುತ್ತೆ. ಬಾಡಿ ವೆಯ್ಟ್ ಕಮ್ಮಿ ಆಗುತ್ತೆ ಇಲ್ಲಿಂದ ಜಾಸ್ತಿ, ಪ್ಲಸ್ ಫಿಸಿಕಲಿ ಡಿಫ್ರೆನ್ಸು ಕಾಣುತ್ತೆ. ಬಟ್ ನಾನು ನಿಮಗೆ ಫಿಸಿಕಲಿ ಡಿಫ್ರೆನ್ಸ್ ತೋರಿಸೋದಿಲ್ಲ. ಏನಕ್ಕೆ ಅಂತ ಅಂದರೆ ಎವ್ರಿ ಡೇ ನಿಮಗೆ ಡಿಫ್ರೆನ್ಸ್ ತೋರಿಸ್ತಿದ್ರೆ ಏನಾಗ್ಬಿಡುತ್ತೆ, ನಿಮಗೆ ಪ್ರೋಗ್ರೆಸ್ ಆಗಿರೋದು ಗೊತ್ತಾಗೋದಿಲ್ಲ. ನಿಮ್ಮ ತಲೆಯಲ್ಲಿ ಡೇ ಟು ಡೇ ಕಂಪ್ಯಾರಿಸನ್ ಇರುತ್ತಲ್ಲ, ಸೊ ದಿನ ನೋಡೋರಿಗೆ ಗೊತ್ತಾಗೋದಿಲ್ಲ ಡಿಫ್ರೆನ್ಸು. ಸೊ ನಿಮಗೆ ನಾನು ಸ್ಟಾರ್ಟಿಂಗ್ ತೋರಿಸಿದ್ದೆ, ಡೇ 1 ಕಟ್ಟಲ್ಲೇ ಡೇ 1 ಕಟ್ಟಲ್ಲೇ ತೋರಿಸಿದ್ದೆ ನನ್ನ ಬಾಡಿ ಹೆಂಗಿದೆ ಅಂತ. ಈಗ ನೆಕ್ಸ್ಟ್ ನಾನು ಸೀದಾ ನಿಮಗೆ ಡೇ ಲಾಸ್ಟಿಗೆ ಏನು ಕಟ್ ಮುಗಿಯುತ್ತಲ್ಲ ಅವಾಗಲೇ ತೋರಿಸ್ತೀನಿ ನಿಮಗೆ. ಸೊ ಅದಕ್ಕೆ ಲಾಸ್ಟ್ ಡೇಲೇ ಅಪ್ಡೇಟ್ ಕೊಡ್ತೀನಿ ನಿಮಗೆ. ನಾನು ಫಿಸಿಕ್ ಅವಾಗಲೇ ತೋರಿಸ್ತೀನಿ, ಅಲ್ಲಿವರೆಗೂ ರಿವೀಲ್ ಮಾಡೋದಿಲ್ಲ ಆಯಿತಾ. ಸೊ ಫೇಸಲ್ಲಿ ಡಿಫ್ರೆನ್ಸ್ ಕಾಣುತ್ತೆ, ಫೇಸ್ ಫ್ಯಾಟ್ ಕಮ್ಮಿ ಆಗುತ್ತೆ, ಸೊ ಚೀಕ್ಸ್ ಎಲ್ಲ ಸ್ವಲ್ಪ ಒಳಗಡೆ ಹೋಗುತ್ತೆ. ಅದು ಲಾಸ್ಟಿಗೆ ಆಗೋಕ್ಕೆ ಶುರು ಆಗುತ್ತೆ. ಸೊ ನೋಡೋಣ, ಜಾಸ್ತಿ ಏನಿಲ್ಲ, ಇಲ್ಲಿಂದ ಒಂದು 3 ಮಂತ್ಸಲ್ಲೆಲ್ಲ ಕಟ್ಟಾಗೋಗ್ಬಿಡುತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಅಪ್ಡೇಟ್ ಕೊಡ್ತೀನಿ. ರೆಸಿಪಿ ಸ್ಟಾರ್ಟ್ ಮಾಡೋಣ, ಬಟ್ ಒಂದ್ಸತಿ ಬಲ್ಕಿಂದ ನನ್ನ ಕಟ್ಟಿಗೆ ಅಪ್ಡೇಟ್ ಕೊಡ್ತೀನಿ. 30 ಡೇ ಅಪ್ಡೇಟ್ ಇದು. ಸೊ ಡೇ 30. ಸೊ ಡೇ 30 ಬಲ್ಕ್ ನಾನು ಯಾವಾಗ ಎಂಡ್ ಮಾಡಿದ್ದೆ ಅಂದರೆ 15th ಡಿಸೆಂಬರಿಗೆ ಬಲ್ಕ್ ಎಂಡ್ ಆಗಿದ್ದು ನಂದು. ಆ್ಯಂಡ್ ನನ್ನ ಬಲ್ಕ್ ಎಂಡ್ ಆಗಿದ್ದ ಕ್ಯಾಲರೀಸ್ ಎಷ್ಟು, 3200 ಕ್ಯಾಲರೀಸ್ ಆಯಿತಾ. ಸೊ 3200 ಕ್ಯಾಲರೀಸಿಗೆ ಬಲ್ಕ್ ಎಂಡ್ ಆಯಿತು. ಅವಾಗ 190 ಗ್ರಾಮ್ಸ್ ಪ್ರೋಟೀನ್ ತಗೋತಿದ್ದೆ, 410 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ತಗೋತಿದ್ದೆ, ಆ್ಯಂಡ್ 90 ಗ್ರಾಮ್ಸ್ ಫ್ಯಾಟ್ ಇತ್ತು ಅವಾಗ. ಆ್ಯಂಡ್ ಇವಾಗ ಆಮೇಲೆ ಕಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ ಬಲ್ಕ್ ಎಲ್ಲಿ ಎಂಡ್ ಆಯಿತು ಅಲ್ಲೇ ಕಟ್ ಸ್ಟಾರ್ಟ್ ಆಗುತ್ತೆ. ಸೊ 15th ಡಿಸೆಂಬರ್ಗೆ ಕಟ್ ಸ್ಟಾರ್ಟ್ ಆಯಿತು. ಸೊ ಬಲ್ಕನ್ನು 3200 ಕ್ಯಾಲರೀಸಲ್ಲಿ ಎಂಡ್ ಮಾಡಿದ್ದೆ. ಆ್ಯಂಡ್ ಫಸ್ಟ್ ಅಪ್ಡೇಟ್ ಏನು ಬಂತು 15 ಡಿಸೆಂಬರ್ 2900 ಕ್ಯಾಲರೀಸ್ ಆಯಿತಾ. 2900 ಕ್ಯಾಲರೀಸ್ ಫಸ್ಟ್ ಅಪ್ಡೇಟು. ಬಲ್ಕಿಂದ ನಿಧಾನಕ್ಕೆ ಮೇಂಟೆನೆನ್ಸಿಗೆ ಬರಬೇಕಲ್ಲ ಫಸ್ಟು. ಸೊ 2900 ಕ್ಯಾಲರೀಸಿಗೆ ಬಂದೆ. ಆ್ಯಂಡ್ ಇಲ್ಲೆಷ್ಟಿತ್ತು ಪ್ರೋಟೀನು, 182 ಗ್ರಾಮ್ಸ್ ಪ್ರೋಟೀನ್, 350 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್, 90 ಗ್ರಾಮ್ಸ್ ಫ್ಯಾಟ್. ಸೊ ಫ್ಯಾಟ್ ಏನು ಚೇಂಜ್ ಆಗಿಲ್ಲ. ನಾವಿಲ್ಲಿ ಏನು ಮಾಡ್ತೀವಿ, ಕಾರ್ಬೋಹೈಡ್ರೇಟ್ಸನ್ನ ಇನ್ಫ್ಲೇಟ್ ಮಾಡಿರ್ತೀವಿ ಬಲ್ಕ್ ಮಾಡುವಾಗ. ಇನ್ಫ್ಲೇಟ್ ಅಂದರೆ ಏನು, ಕಾರ್ಬ್ಸನ್ನ ಲೈಕ್ ಆ್ಯಡ್ ಮಾಡ್ತಾ ಹೋಗಿರ್ತೀವಿ, ಬೇರೆ ಪ್ರೋಟೀನ್ ಮತ್ತು ಫ್ಯಾಟ್ ಟಚ್ ಮಾಡಿರೋದಿಲ್ಲ. ಬಟ್ ಅಂದರೂ ನಿಮಗೆ ಫ್ಯಾಟ್ ಇಲ್ಲಿ ಪ್ರೋಟೀನಲ್ಲಿ ಏನಕ್ಕೆ ಡಿಫ್ರೆನ್ಸ್ ಬರುತ್ತೆ ಅಂತಂದರೆ, ಕಾರ್ಬೋಹೈಡ್ರೇಟ್ಸ್ ಇರೋ ಫುಡ್ಡಲ್ಲಿ ಸ್ವಲ್ಪ ಪ್ರೋಟೀನ್ ಕೂಡ ಇರೋದ್ರಿಂದ, ಸೊ ಕಾರ್ಬ್ಸ್ ತೆಗೆದು ಸ್ವಲ್ಪ ಪ್ರೋಟೀನು ಡ್ರಾಪ್ ಆದಂಗೆ ಅನಿಸುತ್ತೆ ನಿಮ್ಗಷ್ಟೇ. ಆ್ಯಂಡ್ ಇವಾಗ ವೆಯ್ಟು ಕೂಡ ಹೇಳ್ತೀನಿ. ಬಲ್ಕ್ ಎಂಡ್ ಆದಾಗ ನಂದು 82.1 kg ಇದ್ದೆ ನಾನು ಬಾಡಿ ವೆಯ್ಟು. ಆ್ಯಂಡ್ ಇವಾಗ ಕಟ್ ಸ್ಟಾರ್ಟ್ ಆದಾಗಲೂ 82.1 kg ಸೇಮ್ ವೆಯ್ಟ್. ಯಾಕಂದರೆ ಬಲ್ಕ್ ಎಂಡು ಮತ್ತು ಕಟ್ ಸ್ಟಾರ್ಟು ಸೇಮಲ್ಲೇ ನಡೆಯೋದು ನಿಮಗೆ. ಸೊ 82.1 kg ಆಯಿತಾ. ಆ್ಯಂಡ್ ಈ ಅಪ್ಡೇಟು 2900 ಕ್ಯಾಲರೀಸಲ್ಲಿ ನಾನು ಎಷ್ಟು ದಿನ ಇದ್ದೆ ಅಂತ. ಸೊ 2900 ಕ್ಯಾಲರೀಸಲ್ಲಿ ನಾನು ಆಲ್ಮೋಸ್ಟ್ 2 ವೀಕ್ಸ್ ಇದ್ದೆ. ಸೊ ಸ್ಟೇಡ್ ಸೇಮ್ ಫಾರ್ 2 ವೀಕ್ಸ್. ಸೊ 2 ವೀಕ್ಸ್ ನನ್ನ ಡಯಟ್ ಸೇಮ್ ಇತ್ತು, ವರ್ಕೌಟ್ ಸೇಮ್ ಇತ್ತು, ಪ್ರತಿಯೊಂದು ಸೇಮ್ ಇತ್ತು. ಅದಾದಮೇಲೆ ಏನಾಯಿತು, ಸೆಕೆಂಡ್ ಅಪ್ಡೇಟ್ ಯಾವಾಗಾಯಿತು, 29th ಡಿಸೆಂಬರಿಗೆ ಆಯಿತು. ಆ್ಯಂಡ್ ಏನು ಅಪ್ಡೇಟ್ ಆಯಿತು, 300 ಕ್ಯಾಲರೀಸ್ ಕಮ್ಮಿ ಬಂದ್ವಿ, 2600 ಕ್ಯಾಲರೀಸ್. ಇದು ಸೆಕೆಂಡ್ ಅಪ್ಡೇಟ್ ಏನಿದೆ 2600 ಕ್ಯಾಲರೀಸ್, ಇದು ನಂದು ಮೇಂಟೆನೆನ್ಸ್ ಕ್ಯಾಲರೀಸ್. ನೋಡಿದ್ರೆ ಎಷ್ಟು ಸ್ಲೋ ಆಗಿ ಕಟ್ಟಿಂಗಿಗೆ ಬಂದಿದ್ದೀವಿ ಈ ಸತಿ. ಯಾಕಂದರೆ ಮಸಲ್ ಲಾಸ್ ಆಗೋದು ಬೇಡ ಅಂತ, ಮಸಲ್ ಲಾಸ್ ಆದಷ್ಟು ಅವಾಯ್ಡ್ ಮಾಡಬೇಕಂತ ತುಂಬ ಸ್ಲೋ ಆಗಿ ಕಟ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಆ ರೀಸನ್ಗೋಸ್ಕರ ಎಷ್ಟು ಸ್ಲೋ ಆಗಿ ಮೇಂಟೆನೆನ್ಸಿಗೆ ಬಂದ್ವಿ. ಆಲ್ಮೋಸ್ಟ್ 2 ವೀಕ್ಸ್ ಆದಮೇಲೆ ಮೇಂಟೆನೆನ್ಸಿಗೆ ಬಂದಿದ್ದೀವಿ. 2600 ಕ್ಯಾಲರೀಸ್ ಆ್ಯಂಡ್ 178 ಗ್ರಾಮ್ ಪ್ರೋಟೀನ್ ತಗೋತಿದ್ದೆ, 286 ಗ್ರಾಮ್ಸ್ ಕಾರ್ಬೋಹೈಡ್ರೇಟ್ಸ್ ಇತ್ತು, ಆ್ಯಂಡ್ 90 ಗ್ರಾಮ್ಸ್ ಫ್ಯಾಟ್ ಇಲ್ಲೂ ಚೇಂಜ್ ಆಗಿಲ್ಲ. ಇಲ್ಲೂ ಕೂಡ ಇದು ಕಾರ್ಬೋಹೈಡ್ರೇಟ್ಸೇ ಡ್ರಾಪ್ ಆಗಿದೆ. ಏನಕ್ಕೆ ಅಂತಂದರೆ ಬಲ್ಕ್ ಟೈಮಲ್ಲಿ ನಾವು ಮೇಂಟೆನೆನ್ಸಿಂದ ಏನು ಮೇಲ್ಗಡೆ ಇರುತ್ತೆ ಅದು ಕಂಪ್ಲೀಟಾಗಿ ಕಾರ್ಬೋಹೈಡ್ರೇಟ್ಸನ್ನು ಇನ್ಫ್ಲೇಟ್ ಮಾಡ್ತಾ ಹೋಗಿರ್ತೀವಿ, ಆ ರೀಸನ್ಗೋಸ್ಕರ. ಆ್ಯಂಡ್ ಇಲ್ಲಿ ಬಾಡಿ ವೆಯ್ಟ್ ನೋಡಿದ್ರೆ ನೀವು 83.5 kg ಇದೆ, 82ಕ್ಕಿಂತ ಜಾಸ್ತಿ ಆಗಿದೆ. ಏನಕ್ಕೆ ಜಾಸ್ತಿ ಆಯಿತು ಅಂತ ಹೇಳ್ತೀನಿ ಇವಾಗ. ನಾನು ಆ ವೀಕು ಟ್ರಾವೆಲ್ ಮಾಡ್ತಿದ್ದೆ. ನಾನು ಆ ವೀಕು ಇಂಡಿಯಾಯಿಂದ ಡಬ್ಲಿನಿಗೆ ಬರ್ತಾ ಇದ್ದೆ. ಸೊ ಟ್ರಾವೆಲ್ ಮಾಡುವಾಗ ಏನಾಗುತ್ತೆ, ನೀವು ಹೊರಗಡೆ ಫುಡ್ ತಿಂತೀರಾ. ಸೊ ಹೊರಗಡೆ ಫುಡ್ ತಿಂದಾಗ ಏನಾಗುತ್ತೆ, ನಿಮ್ಮ ಬಾಡಿ ಜಾಸ್ತಿ ವಾಟರ್ ಹೋಲ್ಡ್ ಮಾಡುತ್ತೆ. ಯಾಕೆ ಅಂತಂದರೆ ಹೊರಗಡೆ ಫುಡ್ಡಲ್ಲಿ ಸಾಲ್ಟ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಇರುತ್ತೆ. ಸಾಲ್ಟ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ಬಾಡಿ ವಾಟರ್ನ ಹೋಲ್ಡ್ ಮಾಡುತ್ತೆ. ಸೊ ಆ ರೀಸನ್ಗೋಸ್ಕರ 83.5 kg ಅಂತ ತೋರಿಸ್ತಿತ್ತು. ಅದು ಫ್ಯಾಟ್ ಅಲ್ಲ, ವಾಟರ್ ಜಾಸ್ತಿ ಹೋಲ್ಡ್ ಮಾಡಿತ್ತು ನನ್ನ ಬಾಡಿ ಅಷ್ಟೇ ಆಯಿತಾ. ಇವಾಗ ನೀವು ಥರ್ಡ್ ಅಪ್ಡೇಟ್ ನೋಡ್ಬೋದು. ಈಗ ಸೆಕೆಂಡ್ ಅಪ್ಡೇಟ್ ನಾನು ಎಷ್ಟು ದಿನ ಮಾಡಿದೆ, ಅದು ಕೂಡ 2 ವೀಕ್ಸ್ ಮಾಡಿದೆ. ಸೊ 2 ವೀಕ್ಸ್ ನಾನು ಸೆಕೆಂಡ್ ಅಪ್ಡೇಟ್ ಅಂದರೆ 2600 ಕ್ಯಾಲರೀಸಲ್ಲಿ ನಾನು 2 ವಾರ ಇದ್ದೆ ಆಯಿತಾ. ಅದಾದಮೇಲೆ ಏನಾಯ್ತು, ಇವಾಗ ಈ ಮಂಡೇ ಥರ್ಡ್ ಅಪ್ಡೇಟ್ ಆಯಿತು. ಸೊ ಮೇಜರ್ ಅಪ್ಡೇಟ್ ಇದು. ಯಾಕೆಂದರೆ ಸೆಕೆಂಡ್ ಅಪ್ಡೇಟ್ವರೆಗೂ ನಾನು ಮೇಂಟೆನೆನ್ಸ್ ಕ್ಯಾಲರೀಸಲ್ಲೇ ಇದ್ದೆ. ಆ್ಯಂಡ್ ಇವಾಗ ಥರ್ಡ್ ಅಪ್ಡೇಟಲ್ಲಿ ಆ್ಯಕ್ಚುಲಿ ಡಿಫಿಸಿಟ್ ಸ್ಟಾರ್ಟ್ ಆಗಿದೆ. ಅಂದರೆ ಇವಾಗ ಆ್ಯಕ್ಚುಲಿ ಮೇಂಟೆನೆನ್ಸ್ಗಿಂತ ಕೆಳಗೆ ಬಂದಿದ್ದೀವಿ. ಎಷ್ಟು ಕೆಳಗೆ ಬಂದಿದ್ದೀವಿ ಅಂದರೆ
2300 ಕ್ಯಾಲರೀಸ್. 2300 ಕ್ಯಾಲರೀಸಲ್ಲಿ ಇದೀನಿ ನಾನು ಈ ವೀಕು. ಯಾವಾಗ ಅಪ್ಡೇಟ್ ಆಗಿದ್ದು 12th Jan, ಈ ಮಂಡೇ ಅಪ್ಡೇಟ್ ಆಗಿದ್ದು. ಸೊ 176 ಗ್ರಾಮ್ ಪ್ರೋಟೀನ್ ತಿಂತಿದ್ದೀನಿ, 220 ಗ್ರಾಮ್ಸ್ ಕಾರ್ಬ್ಸ್ ಇದೆ ಆ್ಯಂಡ್ 90 ಗ್ರಾಮ್ಸ್ ಫ್ಯಾಟ್ ಇದೆ. ಇಲ್ಲೂ ಕೂಡ ಫ್ಯಾಟ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ಫ್ಯಾಟ್ ಸ್ವಲ್ಪ ಜಾಸ್ತಿ ಏನಕ್ಕಿದೆ ನನ್ನ ಡಯಟಲ್ಲಿ ಅಂದರೆ ನನ್ನ ಬಾಡಿ ಫ್ಯಾಟಿಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ ಅಂತ ಅಷ್ಟೇ. ಆ್ಯಂಡ್ ನನಗೆ ನನ್ನ ಡಯಟಲ್ಲಿ ಫ್ಯಾಟ್ ಜಾಸ್ತಿ ಇಟ್ಕೊಳ್ಳೋಕೆ ಇಷ್ಟ ಆಗುತ್ತೆ ನನಗೆ. ಯಾಕೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಆದರೆ ಜಾಸ್ತಿ ತಿನ್ನಬೇಕು, ಫ್ಯಾಟ್ ಆದರೆ ಸ್ವಲ್ಪ ತಿನ್ಬೋದು ಅಂತಷ್ಟೇ. ಆ್ಯಂಡ್ ನನ್ನ ಬಾಡಿ ಚೆನ್ನಾಗಿ ರೆಸ್ಪಾಂಡ್ ಮಾಡುತ್ತೆ. ನಿಮ್ಮ ಬಾಡಿ ಯಾವ ಥರ ರೆಸ್ಪಾಂಡ್ ಮಾಡುತ್ತೆ ಸ್ಟಡಿ ಮಾಡಿಬಿಟ್ಟು ನೀವು ಅದನ್ನು ಅದ್ರ ಅಕಾರ್ಡಿಂಗ್ ಆಗಿ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಕೊಟ್ಟಿರೋ ಫಾರ್ಮುಲಾಸ್ ಏನಿದಾವೆ ಹಳೆ ವೀಡಿಯೋಸಲ್ಲಿ ಅದ್ರ ತಕ್ಕಂಗೆ ನೀವು ಡಯಟ್ ಡಿಸೈನ್ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಬಾಡಿ ವೆಯ್ಟ್ ಎಷ್ಟಿದೆ ಮಂಡೇ ಅಪ್ಡೇಟು 81.5 kg. ನೀವು ನೋಡಿ 83.5 ಇತ್ತು, ಇವಾಗ 81.5. ಏನಕ್ಕೆ ಅಂತ ಅಂದರೆ ಮೇಂಟೆನೆನ್ಸಲ್ಲೂ ಅಷ್ಟೇ ಸ್ವಲ್ಪ ವಾಟರ್ ವೆಯ್ಟ್ ಲೂಸ್ ಆಗಿರುತ್ತೆ, ಪ್ಲಸ್ ಟ್ರಾವೆಲ್ ಮಾಡಿದ ವಾಟರ್ ವೆಯ್ಟ್ ಕೂಡ ಲೂಸ್ ಆಗಿದೆ. ಸೊ 2 kgs ನಿಮಗಲ್ಲಿ ಕಮ್ಮಿ ಕಾಣಿಸ್ತಾ ಇದೆ. ಅದು ಆ್ಯಕ್ಚುಲಿ ಫ್ಯಾಟಾಗಿ ಕಮ್ಮಿ ಆಗಿರೋದು, ಆ್ಯಕ್ಚುಲಿ ಫ್ಯಾಟ್ ಅಲ್ಲ ಅದು ಕಮ್ಮಿ ಆಗಿರೋದು, ಸ್ವಲ್ಪ ವಾಟರ್ ವೆಯ್ಟ್ ಕಮ್ಮಿ ಆಗಿರುತ್ತೆ, ಒಂದು ಚೂರು ಫ್ಯಾಟ್ ಹೋಗಿರ್ಬೋದು ಅಷ್ಟೇ. ಆ್ಯಂಡ್ ಬಾಡಿ ಕರೆಕ್ಟಾಗಿ ಮೇಂಟೆನೆನ್ಸಿಗೆ ಬಂದುಬಿಟ್ಟು ಇವಾಗ ಸ್ಟೆಬಲೈಸ್ ಆಯಿತು, ಬ್ಯಾಲೆನ್ಸ್ ಆಯ್ತು ಇವಾಗ ನೋಡಿದ್ರೆ. ಯಾಕಂದರೆ ನಾವು ಬಲ್ಕ್ ಎಂಡ್ ಮಾಡಿದ್ದು 82.1 kg, 82 ಅಂದ್ಕೊಳ್ಳಿ, ಇವಾಗಿರೋದು 81.5 kg, ಅರ್ಧ kg ಅಷ್ಟೇ ಡಿಫ್ರೆನ್ಸ್ ಇರೋದು ಪಾಯಿಂಟ್ ಟು ಪಾಯಿಂಟ್ ನೋಡಿದ್ರೆ ನೀವು. ಏನಂದರೆ ಒಂದು ಸ್ವಲ್ಪ ವಾಟರ್ ವೆಯ್ಟ್ ಕಮ್ಮಿ ಆಗಿರುತ್ತೆ ಅಷ್ಟೇ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಓಕೆ, ಇದು ಅಪ್ಡೇಟ್ ಆಯಿತು, ಇವಾಗ ಹೋಗ್ಬಿಟ್ಟು ಅಡುಗೆ ಮಾಡೋಣ. ಸೊ ಇವತ್ತು 2 ಮೀಲ್ ಮಾಡ್ತಿದ್ದೀನಿ ನಾನು, ಅಂದರೆ 2 ಡಿಫ್ರೆಂಟ್ ಟೈಪು ರೆಸಿಪೀಸ್ ಇದ್ದಾವೆ. ಏನಕ್ಕೆ ಅಂತಂದರೆ ನಾನು ಒಂದೇ ರೆಸಿಪಿ 3 ದಿನ ಅಲ್ಲ, ಒಂದು ವಾರ ಫುಲ್ ತಿಂತೀನಿ. ಈಗ ಕೆಲವರಿಗೆ ಒಂದೇ ರೆಸಿಪಿ ಡೈಲಿ ತಿನ್ನೋಕ್ಕಾಗಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಇವಾಗ ಅವ್ರಿಗೆ ತೋರಿಸ್ಕೊಡ್ಬೋದಲ್ಲ ನಾನು, ಲೈಕ್ 2 ಥರ ಮೀಲ್ ಮಾಡ್ಕೊಂಡು ಇಟ್ಕೋಬೋದು. ಇವಾಗ ಲಂಚಿಗೆ ಬೇರೆ ಮಾಡೋಣ, ಡಿನ್ನರು. ಸೊ 3 1 ಮೀಲ್ ಇರುತ್ತೆ, 3 ಇನ್ನೊಂದು ಮೀಲ್ ಇರುತ್ತೆ. ಲಂಚ್ ಡಿನ್ನರ್ 3 ಡೇಸಿಗೆ, ಆಯಿತಾ. ಸೊ ಫಸ್ಟ್ ಮೀಲ್ ಏನು ಮಾಡ್ತಿದ್ದೀವಿ, ಒಂದು ಪಾಸ್ತಾ ಮಾಡ್ತಾಯಿದ್ದೀವಿ, ಆಯಿತಾ. ಸೊ ಚಿಕನ್ ಪಾಸ್ತಾ ಮಾಡ್ತಿದ್ದೀವಿ. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಚಿಕನ್ದು ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ. ಸೊ 2 ಮೀಲ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಚಿಕನಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಚಿಕನಿಗೆ ಏನೇನು ಮಸಾಲೆ ಹಾಕ್ತೀನಿ ಅಂತ ಹೇಳ್ತೀನಿ. ಇಲ್ಲಿ 1 kg ಚಿಕನ್ ಇದೆ. ಸೊ ನನಗೆ ಆ್ಯಕ್ಚುಲಿ ಎಷ್ಟು ಬೇಕು ಅಂತ ಅಂದರೆ ಲೈಕ್ 1 kg 200 ಗ್ರಾಮ್ ಬೇಕು. ಬಟ್ ನನ್ನ ಹತ್ರ 200 ಗ್ರಾಮ್ ಆಲ್ರೆಡಿ ಇದೆ, ನೆನ್ನೆ ಮಾಡಿದ ಚಿಕನ್ ಇದೆ. ಸೊ ಅದಕ್ಕೆ 1 kg ಇಟ್ಕೊಂಡಿದ್ದೀನಿ. ಅದು 200 ಗ್ರಾಮ್ ಇವತ್ತು ತಿಂತೀನಿ. ಆ್ಯಂಡ್ ಮಿಕ್ಕಿದ್ದನ್ನು ಬಾಕ್ಸಿಗೆ ಹಾಕಿ ಪ್ಯಾಕ್ ಮಾಡೋಣ. ಯಾಕಂದರೆ ಇವಾಗ ಏನು ಮಾಡ್ತಿದ್ದೀವಿ, 6 ಮೀಲು, ಅದ್ರಲ್ಲಿ 1 ಮೀಲ್ ಇವಾಗಲೇ ತಿನ್ಕೋತೀನಿ ನಾನು ರಾತ್ರಿಗೆ. ಯಾಕಂದರೆ ನಾನು ರಾತ್ರಿ ಟು ಮಧ್ಯಾಹ್ನ ಮೀಲ್ ಮಾಡೋದು. ಸೊ ರಾತ್ರಿ ಮಧ್ಯಾಹ್ನ ಅದು ಯಾವತ್ತು ರಾತ್ರಿ ಬರುತ್ತೆ ಅವಾಗ ಮತ್ತೆ ಇನ್ನೊಂದ್ಸತಿ ಮೀಲ್ ಪ್ರೆಪ್ ಮಾಡ್ತೀನಿ. ಸೊ ಆ ಥರ, ಆಯಿತಾ. ಸೊ ಇದಕ್ಕೆ ಇವಾಗ ಏನೇನು ಮಸಾಲೆ ಅಂದರೆ ಸಾಲ್ಟು, ನೀವು ಏನು ಬೇಕಾದ್ರೆ ಹಾಕೋಬೋದು, ಜಾಸ್ತಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ನಾನು ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಟರ್ಮರಿಕ್ ಪೌಡರು, ಪಾಪ್ರಿಕಾ ಹಾಕ್ತಿದ್ದೀನಿ ಈ ಸತಿ. ಚಿಲ್ಲಿ ಪೌಡರ್ ಹಾಕಲ್ಲ, ಪಾಪ್ರಿಕಾ ಹಾಕ್ತೀನಿ. ಹಾಟ್ ಪಾಪ್ರಿಕಾ ಅಂತ ಇದೆ ಪೌಡರು. ಪೆಪ್ಪರ್ ಸ್ವಲ್ಪ, ಮಿಕ್ಸ್ಡ್ ಹರ್ಬ್ಸ್ ಹಾಕ್ತಿದ್ದೀನಿ. ಆ್ಯಂಡ್ ಅನಿಯನ್ ಪೌಡರ್ ಮತ್ತು ಗಾರ್ಲಿಕ್ ಪೌಡರ್ ಹಾಕ್ತೀನಿ ಸ್ವಲ್ಪ. ಸೊ ಈ ಕಾಂಬಿನೇಷನ್ ಏನಿದೆ ಸ್ವಲ್ಪ ನಿಮಗೆ KFC ಥರ ಟೇಸ್ಟ್ ಕೊಡುತ್ತೆ ಚಿಕನ್ನು. ಅನಿಯನ್ ಪೌಡರ್ ಇದು ಆ್ಯಂಡ್ ಗಾರ್ಲಿಕ್ ಪೌಡರ್. ಆ್ಯಂಡ್ ಮಸ್ತಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಏರ್ ಫ್ರೈರಿಗೆ ಹಾಕ್ಬಿಟ್ಟು, ಸೊ ಇವಾಗ ಚಿಕನ್ ಸೆಟ್ಟಿಂಗ್ಸಿಗೆ ಹಾಕಿಟ್ಬಿಟ್ರೆ ಒಂದು 20 ಮಿನಿಟ್ಸ್ ಚಿಕನ್ ಆಗ್ತಿರುತ್ತೆ. ಸೊ ಚಿಕನ್ ಆಗುವಾಗ ಏನು ಮಾಡೋಣ, ಈ ಕಡೆ ರೈಸ್ ಮತ್ತು ಪಾಸ್ತಾನ ಬೇಯಕ್ಕೆ ಇಟ್ಬಿಡೋಣ. ಆ್ಯಂಡ್ ಅದಾಗುವಾಗ ಏನು ಮಾಡೋದು, ಸ್ವಲ್ಪ ತರಕಾರಿಗಳು ಕಟ್ ಮಾಡ್ಕೊಳ್ಳೋದಷ್ಟೇ. ಸೊ ಸೈಮಲ್ಟೇನಿಯಸ್ ಆಗಿ ಕೆಲಸ ಮಾಡ್ತಿದ್ರೆ ತುಂಬ ಟೈಮ್ ಸೇವ್ ಆಗುತ್ತೆ. ನಿಮಗೂ ಇದೊಂದು ಅಡ್ವೈಸು, ಇನ್ ಕೇಸ್ ನೀವೇನಾದರೂ ಈ ಥರ ಮೀಲ್ ಪ್ರೆಪ್ ಎಲ್ಲ ಪ್ಲ್ಯಾನ್ ಮಾಡ್ಕೋತೀರಾ ಅಂದರೆ ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಳ್ಳಿ, ಯಾವ್ದು ಫಸ್ಟ್ ಆದರೆ ಬೆಸ್ಟ್ ಇರುತ್ತೆ. ಈಗ ಅನ್ನ ಫಸ್ಟ್ ಆಗ್ಬಿಟ್ಟು ಆರಿದ್ರೆ ಫ್ರೈಡ್ ರೈಸ್ ಮಾಡೋಕ್ಕೆ ಈಸಿ ಆಗುತ್ತೆ, ಪಾಸ್ತಾ ಕೂಡ ಸೇಮ್ ಅದೇ ಥರ. ಸೊ ಅದಕ್ಕೆ ಫಸ್ಟು ಯಾವ್ಯಾವ ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗೆ ಇಟ್ಬಿಡೋದಷ್ಟೇ. ಆ್ಯಂಡ್ ಸೈಮಲ್ಟೇನಿಯಸ್ ಆಗಿ ಬೇರೆ ಕೆಲಸ ಮಾಡ್ಕೊಳ್ಳೋದು. ನಾರ್ಮಲ್ ಲೈಟಲ್ಲೇ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು, ಬೇರೆ ಲೈಟಿಂಗ್ ಇಟ್ಕೊಳ್ಳೋಕ್ಕೆ. ಓಕೆ, ಸೊ ಪ್ರೀ ಹೀಟ್ ಆಗಿದೆ. ನಂಗೆ ಬೇರೆ ಲೈಟಿಂಗ್ ಇಟ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ ಇವತ್ತು, ಹಾಗೆ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ, ನ್ಯಾಚುರಲ್ ಆಗಿ. ಅಷ್ಟೊಂದು ವಿಡಿಯೋ ಕ್ವಾಲಿಟಿ ಬರಲ್ಲ ಅನ್ಕೋತೀನಿ, ಯಾಕಂದರೆ ಈ ಲೈಟ್ ತುಂಬ ಡಲ್ ಇದೆ. ಈ ಲೈಟ್ ನನ್ನ ಬೆನ್ನಿಗೆ ಬರುತ್ತೆ, ಸೊ ನನ್ನ ಫೇಸ್ ಕಾಣೋದಿಲ್ಲ, ಫುಡ್ ಕಾಣಲ್ಲ ಕರೆಕ್ಟಾಗಿ. ಬಟ್ ಸ್ಟಿಲ್ ಪರವಾಗಿಲ್ಲ, ಏನು ನ್ಯಾಚುರಲ್ ಲೈಟ್ಸ್ ಇದೆ ಅಂದರೆ ನ್ಯಾಚುರಲ್ಲು ಅಲ್ಲ ಇದು, ಏನು ಲೈಟ್ ಇದೆ ಅದು ಯೂಸ್ ಮಾಡ್ಕೊಂಡು ಮಾಡೋಣ ಅಷ್ಟೇ. ಸೊ ಮಿಕ್ಸ್ ಆಯಿತು, ಇವಾಗ ಇದಕ್ಕೆ ಹಾಕ್ಬಿಟ್ಟು ಆನ್ ಮಾಡಿಬಿಡೋಣ ಅಷ್ಟೇ. ಸೊ ಈವನಾಗಿ ಸ್ಪ್ರೆಡ್ ಔಟ್ ಮಾಡಿ ಏರ್ ಫ್ರೈರಿಗೆ ಹಾಕುವಾಗ ತುಂಬ ಗುಡ್ಡೆ ಮಾಡಿ ಹಾಕ್ಬೇಡಿ, ಕರೆಕ್ಟಾಗಿ ಬೇಯೋದಿಲ್ಲ. ಆ್ಯಂಡ್ ಈ ಥರ ಏನಾದ್ರು ಸ್ವಲ್ಪ ಜಾಸ್ತಿ ಚಿಕನ್ ಹಾಕ್ತಿದ್ರೆ 1 kg ಅಂದರೆ ಶೇಕ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಶೇಕ್ ಅಂತ ಮಾಡಿದ್ರೆ ಏನಾಗುತ್ತೆ, 20 ಮಿನಿಟ್ಸ್ ಮಧ್ಯದಲ್ಲಿ ಒಂದ್ಸತಿ ಕೂಗುತ್ತೆ. ಅವಾಗ ನೀವು ತೆಗೆದುಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ವಾಪಸ್ ಹಾಕ್ಬೋದು. ಸೊ ಈವನಾಗಿ ಬೇಯುತ್ತೆ. ಇಲ್ಲ ಅಂತ ಅಂದರೆ ಸ್ವಲ್ಪ ಲೈಕ್ ಕೆಳಗಡೆ ಇರೋದೆಲ್ಲ ಹಂಗಂಗೆ ಹಸಿ ಇರೋ ಚಾನ್ಸಸ್ ಇರುತ್ತೆ ಅದಕ್ಕೆ. ಸೊ ನಾವು ಶೇಕ್ ಆನ್ ಮಾಡಿಬಿಟ್ಟು ಶುರು ಮಾಡೋಣ ಇದನ್ನ. ಸೊ ಇದನ್ನು ಹಾಕಿ, ಸೊ ಚಿಕನ್ ಸೆಟ್ಟಿಂಗ್ಸ್ ಆನ್ ಮಾಡ್ತಿದ್ದೀನಿ.
ಆ್ಯಂಡ್ ಶೇಕ್ ಆ್ಯಂಡ್ ಸ್ಟಾರ್ಟ್. ಸೊ ಅದಾಗ್ತಿರ್ಲಿ ಚಿಕನ್ನು. ಮೀನ್ ವೈಲ್ ಇವಾಗ ರೈಸ್ ಮತ್ತು ಪಾಸ್ತಾನ ಬಾಯ್ಲಿಂಗಿಗೆ ಇಟ್ಬಿಡೋಣ. ಆ್ಯಂಡ್ ನಾನಿಲ್ಲಿ ಹೋಲ್ ವೀಟ್ ಪಾಸ್ತಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಪಾಸ್ತಾ ಯೂಸ್ ಮಾಡ್ತಿದ್ದೀನಿ ನಾನಿಲ್ಲಿ, ಹೋಲ್ ವೀಟ್ ಪಾಸ್ತಾ ಇದು. ಆಮೇಲೆ ನಾರ್ಮಲಿ ಬಾಸ್ಮತಿ ರೈಸ್ ಏನಿದೆ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇವಾಗ ಡಯಟ್ ಅಪ್ಡೇಟ್ ಆಗಿರೋದ್ರಿಂದ ಸೊ ಪರ್ ಸರ್ವಿಂಗ್ ನನಗೆ 55 ಗ್ರಾಮ್ಸ್ ಬೇಕು. ರಾ ವೆಯ್ಟ್ ಏನಿದೆ ಪರ್ ಸರ್ವಿಂಗ್ 55 ಗ್ರಾಮ್ಸ್ ಬೇಕು. ಇಟ್ ಡಸಂಟ್ ಮ್ಯಾಟರ್ ಪಾಸ್ತಾ ತಿಂತಿದ್ದೀನೋ, ರೈಸ್ ತಿಂತಿದ್ದೀನೋ, ಗೋಧಿ ತಿಂತಿದ್ದೀನೋ ಮ್ಯಾಟರ್ ಆಗೋದಿಲ್ಲ, ಅನ್ಲೆಸ್ 55 ಗ್ರಾಮ್ಸ್ ಆಗಿರ್ಬೇಕಷ್ಟೇ. ಯಾಕಂದರೆ ಎಲ್ಲ 55 ಗ್ರಾಮ್ಸು ಸೇಮ್ ಕ್ಯಾಲರೀಸೇ ಬರುತ್ತೆ ನಿಮಗೆ. ಯಾವಾಗ ಕಾರ್ಬೋಹೈಡ್ರೇಟ್ಸ್ ಬರುತ್ತೆ ಅವಾಗ. ಈ ಗೋಧಿ, ರವೆ, ರೈಸು, ಪಾಸ್ತಾ ಪ್ರತಿಯೊಂದು ಸೇಮೇನೆ. ಸೊ ಇವಾಗ 55 ಗ್ರಾಮ್ಸ್ ಅಂದರೆ ಮೂರು ಸರ್ವಿಂಗ್ ಮಾಡ್ಬೇಕು ಇವಾಗ ಎರಡರದ್ದು. ಸೊ 165 ಗ್ರಾಮ್ಸ್ ಟೋಟಲ್ ಹಾಕಿ, ಅಂದರೆ ಇದು 165 ಗ್ರಾಮ್ಸು, ಇದು 165 ಗ್ರಾಮ್ಸ್ ಹಾಕಿಡಬೇಕು. ಸೊ ಹಾಕಿಡೋಣ ಅದನ್ನ ಇವಾಗ. ಸೊ ಇವಾಗ ಇದೆರಡನ್ನು ವಾಶ್ ಮಾಡಿಬಿಟ್ಟು ನೀರು ಹಾಕ್ಬಿಟ್ಟು ಬಾಯ್ಲಿಂಗಿಗೆ ಇಟ್ಬಿಡೋಣ, ಆಯಿತಾ? ಓಕೆ, ಸೊ ಎರಡನ್ನೂ ಬಾಯ್ಲಿಂಗಿಗೆ ಇಟ್ಟಿದ್ದೀನಿ. ಸೊ ರೈಸ್ ಈ ಕಡೆ ಆಗ್ತಾಯಿದೆ ಆ್ಯಂಡ್ ಪಾಸ್ತಾ ಅಲ್ಲಿ ಆಗ್ತಾಯಿದೆ ಆ್ಯಂಡ್ ಇಲ್ಲಿ ಚಿಕನ್ ಆಗ್ತಾಯಿದೆ. ಸೊ ಇನ್ನೊಂದು 14 ಮಿನಿಟ್ಸ್ ಉಳ್ಕೊಂಡಿದ್ದೆ ಚಿಕನ್ನು. ಆ್ಯಂಡ್ ನನಗೆ ತುಂಬ ಜನ ಹೇಳ್ತಿದ್ರಿ ಲೈಕ್ ನಿಮ್ಮದು ಕಿಚನಲ್ಲಿ ಲೈಟ್ ಇಲ್ವಾ, ಏನಕ್ಕೆ ಚಿಕ್ಕ LED ಲೈಟ್ ಇಟ್ಕೊಂಡು ಶೂಟ್ ಮಾಡ್ತಿದ್ರಿ ಅಂತ. ಸೊ ಏನಾದರೂ ನಿಮಗೆ ಈ ಥರ ಲೈಟಲ್ಲೇ ಶೂಟ್ ಮಾಡೋಕ್ಕೆ ಇಷ್ಟ ಅಂತ ಅಂದರೆ, ಇದೇ ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ಹೇಳಿ. ಇಲ್ಲ ಆ ಥರ ಲೈಟಲ್ಲಿ ಶೂಟ್ ಮಾಡೋಕ್ಕೆ ಇಷ್ಟ ಆಗುತ್ತೆ ಅಂತಂದರೆ ಹೇಳಿ. ಯಾಕಂದರೆ ನಾನು ಹಳೆ ಮೀಲ್ ಪ್ರೆಪ್ ವೀಡಿಯೋಸ್ ನೋಡೋಗಿ, ಲಾಸ್ಟ್ 1-2 ವೀಡಿಯೋಸು. ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ LED ಲೈಟ್ ಇಟ್ಕೊಂಡು ಶೂಟ್ ಮಾಡ್ತಿದ್ದೀನಿ. ಯಾಕಂದರೆ ಫೋಕಸ್ ಚೆನ್ನಾಗಾಗುತ್ತೆ. ಆ್ಯಂಡ್ ಅದು ಏನಕ್ಕೆ ಮಾಡ್ತೀವಿ ಅಂತ ಅಂದರೆ, ನಿಮ್ಮ ಸಬ್ಜೆಕ್ಟ್ ಏನಿದೆ, ಇವಾಗ ನಾನು ರೈಸ್ ತೋರಿಸ್ತಿದ್ರೆ ಕರೆಕ್ಟಾಗಿ ಲೈಟ್ ಫೋಕಸ್ ಆಗಿ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಹಂಗೆ ಮಾಡ್ತೀನಿ. ಕೆಲವರು ಅದೇ ಹೇಳ್ತಿದ್ರಿ ಲೈಕ್ ಕಿಚನಲ್ಲಿ ಲೈಟ್ ಇಲ್ವಾ, ಕತ್ಲೆ ಇದೆ ಎಲ್ಲ ಅಂತ. ಸೊ ಇವಾಗ ಕಿಚನ್ ಲೈಟು ಮತ್ತು ಇದೇನು ಎಕ್ಸಾಸ್ಟಿನ್ ಲೈಟ್ ಇದೆ ಅದೇ ಯೂಸ್ ಮಾಡ್ತಿದ್ದೀನಿ. ಇನ್ ಕೇಸ್ ಇಷ್ಟ ಆಯಿತು ಅಂತ ಅಂದರೆ ಹೇಳಿ, ಇಲ್ಲ ವಾಪಸ್ ಅದೇ ಮೆಥಡ್ ಫಾಲೋ ಮಾಡ್ಬೇಕಂತ ಅಂದರೆ ಹೇಳಿ, ನನಗೆ ಕಾಮೆಂಟ್ಸಲ್ಲಿ ಹೇಳಿ, ಅದನ್ನ ನೋಡೋಣ. ಆ್ಯಂಡ್ ನಾನು ಏನು ಫ್ರೈಡ್ ರೈಸ್ ಇದೆ ಅದಕ್ಕೆ ಫ್ರೋಝನ್ ವೆಜಿಟೇಬಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಏಷ್ಯನ್ ಸ್ಟೈಲ್ ಸ್ಟಿರ್ ಫ್ರೈ ವೆಜೀಸ್ ಮಿಕ್ಸ್ ಅಂತ ಬರುತ್ತೆ. ಏನಕ್ಕೆ ಅಂತ ಅಂದರೆ ಇದರಲ್ಲಿ ಏನು ಪ್ರಿಸರ್ವೇಟಿವ್ ಏನೂ ಇರೋದಿಲ್ಲ ನಿಮಗೆ. ಲೈಕ್ ಬೇಸಿಕ್ಲಿ ಏನು ಮಾಡಿರ್ತಾರೆ, ವೆಜಿಟೇಬಲ್ಸ್ನ ಫ್ರೆಶ್ ಆಗಿ ಚಾಪ್ ಮಾಡಿರ್ತಾರೆ ಆ್ಯಂಡ್ ಫ್ರೀಸ್ ಮಾಡಿರ್ತಾರೆ ಅಷ್ಟೇ. ಆ್ಯಂಡ್ ಏನು ನ್ಯೂಟ್ರಿಯೆಂಟು ಮಿಸ್ ಆಗಿರೋದಿಲ್ಲ, ಏನೂ ಆಗಿರೋದಿಲ್ಲ. ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ಮಾಡಿಬಿಡ್ತಾರೆ ಅಂದರೆ ಎಲ್ಲದಕ್ಕೂ ಪ್ಯಾನಿಕ್ ಮಾಡಿಬಿಡ್ತಾರೆ ನಿಮ್ಮನ್ನು. ಅವ್ರಿಗೇನು ಗೊತ್ತಾ, ರಿಯಾಕ್ಷನ್ ಬೇಕು ಜನದ್ದು. ಆ್ಯಂಡ್ ಜನದ ರಿಯಾಕ್ಷನ್ ಯಾವಾಗ ಬರುತ್ತೆ, ಜನ ಪ್ಯಾನಿಕ್ ಆದಾಗ ಬರುತ್ತೆ. ನ್ಯೂಸ್ ಚಾನಲ್ ಥರ. ನ್ಯೂಸ್ ಚಾನಲ್ ಹೆಂಗೆ ಮಾಡ್ತಾರೆ ಅಂತ ಅಂದರೆ, ಜನಕ್ಕೆ ನೆಗೆಟಿವ್ ನ್ಯೂಸ್ ಕೊಟ್ಟಾಗ ಜನ ಜಾಸ್ತಿ ಟ್ರಿಗರ್ ಆಗ್ತಾರೆ, ಪ್ಯಾನಿಕ್ ಆಗ್ತಾರೆ. ಸೊ ಅವ್ರು ಅದಕ್ಕೆ ನೀವು ನ್ಯೂಸ್ ಚಾನಲಲ್ಲಿ ನೋಡಿದ್ರೆ ನಿಮ್ಗೆ ಒಳ್ಳೆ ನ್ಯೂಸ್ ಕೊಡೋದೇ ಇಲ್ಲ. ಎಲ್ಲೋ ಒಂದು ರೇರ್ಲಿ ಯಾವುದೋ ಒಂದು ನ್ಯೂಸ್ ಕೊಡ್ಬೋದು ಅಷ್ಟೇ. ಮ್ಯಾಕ್ಸಿಮಮ್ ನಿಮಗೆ ಬರೀ ನೆಗೆಟಿವ್ ನ್ಯೂಸ್ಗಳೇ ನಡೀತಾ ಇರುತ್ತೆ, ಆಯಿತಾ? ನೆಗೆಟಿವಿಟಿ ಇಲ್ಲ ಅಂದ್ರೂ ಅಸಂಪ್ಷನ್ ನೆಗೆಟಿವ್ ಆಗಿರುತ್ತೆ ಅವ್ರದ್ದು, ನೀವು ನೋಡಿದರೆ, ಆಯಿತಾ? ಸೊ ಆ ಥರ ಲೈಕ್ ತುಂಬ ಸ್ಪ್ರೆಡ್ ಮಾಡಿದ್ದಾರೆ. ಫ್ರೋಝನ್ ಯೂಸ್ ಮಾಡೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಪ್ಲಸ್ ನನ್ನ ಪಾಸ್ತಾಗೆ, ಸೊ ನಾನು ಪಾಸ್ತಾ ಸಾಸ್ ಕೂಡ ಯಾವ್ದು ಯೂಸ್ ಮಾಡ್ತಿರೋದು ಅಂದರೆ ಸ್ಟೋರ್ ಬಾಟ್ ಸಾಸ್ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇದು ನನಗೆ ಈಸಿ ಆಗುತ್ತೆ, ನನ್ನ ಟೈಮ್ ತುಂಬ ಸೇವ್ ಆಗುತ್ತೆ. ಸ್ಕ್ರ್ಯಾಚಿಂದ ಯಾರು ಮನೇಲಿ ಮಾಡ್ತಾ ಕೂತ್ಕೋತಾರೆ ಪಾಸ್ತಾ ಸಾಸ್ನ? ಸೊ ಲೈಕ್ ಇವೆಲ್ಲ ನಡೆಯುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಏನಾದರೂ ಈಸಿ ಮಾಡ್ತಿದೆ, ನಿಮ್ಮ ಫಿಟ್ನೆಸ್ ಜರ್ನಿ ಈಸಿ ಮಾಡ್ತಿದೆ ಅಂತ ಅಂದರೆ ಇಟ್ಸ್ ಫೈನ್, ಮಾಡ್ಕೊಳ್ಳಿ. ಬಟ್ ಇದರಲ್ಲಿ ಏನು ನಿಮಗೆ ಆ ಲೆವೆಲಿಗೆ ಲೈಕ್ ಕ್ಯಾನ್ಸರ್ ಬರೋ ಥರ ಎಲ್ಲ ಏನೂ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. ಇದು ತಿನ್ಕೊಂಡು ಬದುಕ್ಬೋದು ನೀವು ಆರಾಮಾಗಿ. ಇದು ತಿನ್ಬೋದು, ಫ್ರೋಝನ್ ವೆಜಿಟೇಬಲ್ಸ್ ತಿನ್ಬೋದು, ಫ್ರೋಝನ್ ಬೆರೀಸು, ಫ್ರೂಟ್ಸು ಎಲ್ಲ ತಿನ್ಬೋದು ನೀವು. ಸುಮ್ಮನೆ ಪ್ಯಾನಿಕ್ ಆಗಬೇಡಿ. ಪ್ರತಿಯೊಂದೂ ಆರ್ಗ್ಯಾನಿಕ್ಕಾಗಿ ಮನೇಲೇ ಮಾಡಿರಬೇಕು ಅಂತ ಇಲ್ಲ. ಸೊ ಸ್ವಲ್ಪ ಸೆನ್ಸಿಬಲ್ ಆಗಿ ಯೋಚಿಸಿ. ಟೈಮ್ ತುಂಬ ಇಂಪಾರ್ಟೆಂಟ್. ಪ್ಲಸ್ ಇವೆಲ್ಲ ಏನು ನಿಮಗೆ ಹೆಲ್ತಿಗೆ ಹಾರ್ಮ್ ಮಾಡೋದಿಲ್ಲ. ಸುಮ್ಮನೆ ನೆಗೆಟಿವಿಟಿ ನಿಮಗೆ ಸ್ಪ್ರೆಡ್ ಮಾಡೋಕ್ಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ್ದಾರೆ ಅಷ್ಟೇ. ಸೊ ಇವಾಗ ಇದಾಗೋವರೆಗೂ ನಾವು ಏನು ಮಾಡೋಣ ಅಂದರೆ, ಈ ಕಡೆ ಸ್ವಲ್ಪ ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಡೋಣ. ಸೊ ಶೇಕ್ ಅಂತ ಅನ್ನಲ್ಲ, ಸೊ ಶೇಕ್ ಇವಾಗ ಅದೇ ಬೀಪ್ ಆಗ್ತಿತ್ತು. ಇವಾಗ ಒಂದ್ಸತಿ ಮಿಕ್ಸ್ ಮಾಡ್ಬೇಕಷ್ಟೇ ಅದನ್ನ. ಇಲ್ಲಿ ನೋಡಿ, ಇದು ಮಧ್ಯಕ್ಕಾಗಿದೆ, ಇವಾಗ ಹಾಫ್ ಆಗಿದೆ ಅಷ್ಟೇ. ನಾನು ಏನು ಮಾಡ್ತೀನಿ ಇವಾಗ, ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಅಷ್ಟೇ. ಸೊ ದಟ್ ಕೆಳಗಡೆದು ಎಲ್ಲ ಸ್ವಲ್ಪ ಮೇಲಕ್ಕೆ ಬರಲಿ ಅಂತ. ಫಾಗ್ ಆಗೋಯ್ತು ಇದು. ಆ್ಯಂಡ್ ಇವಾಗ ಇದು ವಾಪಸ್ ಹಾಕಿದ್ರೆ ಅದೇ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ ಅಷ್ಟೇ. ಅಲ್ಲಿಂದನೇ ಶುರು ಆಗುತ್ತೆ. ಸಿಂಪಲ್. ಸೊ ಇವಾಗ ಇಲ್ಲಿ ರೈಸ್ ಮತ್ತು ಇದೆಲ್ಲ ಆಗೋವರೆಗೂ ನಾವೇನು ಮಾಡೋಣ, ಸ್ವಲ್ಪ ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಡೋಣ. ವೆಜಿಟೇಬಲ್ಸ್ ಏನಕ್ಕೆ, ನಾನು ರೈಸಿಗೆ ಹೆಂಗಂದ್ರೂ ಸ್ಟಿರ್ ಫ್ರೈ ಯೂಸ್ ಮಾಡ್ತಾ ಇದ್ದೀನಿ. ಪಾಸ್ತಾಗೆ ಸ್ವಲ್ಪ ಪೆಪ್ಪರ್ಸ್ ಬೇಕು ನಮಗಷ್ಟೇ, ಪೆಪ್ಪರ್ಸ್ ಬೇಕು. ಅದು ಬಿಟ್ಟರೆ ಏನಿಲ್ಲ, ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತೀನಿ, ಸ್ವಲ್ಪ ಪೆಪ್ಪರ್ಸ್ ಹಾಕ್ತೀನಿ.
ಆ್ಯಂಡ್ ಪಾಸ್ತಾ ಸಾಸ್ ಹಾಕೋದಷ್ಟೇ ಆ್ಯಂಡ್ ಚಿಕನ್ ಹಾಕಿ ಮಿಕ್ಸ್ ಮಾಡಿಬಿಡೋದು. ಈಸಿ ಪೀಸಿ ಮೀಲು, ಒಂದು 15-20 ಮಿನಿಟ್ಸಿಗೆ ಆಗೋ ಮೀಲ್ ಅದು, ಆಯಿತಾ. ಬಟ್ ಅದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ಸ್ ಬೇಕು, ಪೆಪ್ಪರ್ಸ್ ಒಂಚೂರು ಚಾಪ್ ಮಾಡ್ಕೊಳ್ಳೋಣ. ಅದು ಬಿಟ್ಟರೆ ಫ್ರೈಡ್ ರೈಸಿಗೆ ನಮ್ಮ ಹತ್ರ ಸ್ಟಿರ್ ಫ್ರೈ ಇದೆ. ಸೊ ಬೇಜಾನ್ ಟೈಮ್ ಸೇವ್ ಆಗುತ್ತೆ. ಇವತ್ತು ನನ್ನ ಹತ್ರ ಟೈಮ್ ಕೂಡ ಇಲ್ಲ, ತುಂಬ ಕೆಲಸ ಇದೆ ನನಗೆ. ಸೊ ಆದಷ್ಟು ಟೈಮ್ ಸೇವ್ ಮಾಡ್ಕೋಬೇಕು ಇವಾಗ. ಅದಕ್ಕೆ 3 ಡೇಸಿಗೆ ಪ್ರಿಪೇರ್ ಮಾಡಿ ಇಟ್ಬಿಡ್ತೀನಿ. ಸೊ 3 ದಿನ ನನಗೆ ಊಟದ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳೋದು ಬೇಡ ಅಂತಷ್ಟೇ. ಆ್ಯಂಡ್ ನಿಮಗೆ ನಿಮ್ಮ ಫೇವ್ರೇಟ್ ಮೀಲ್ ಯಾವುದು ಅಂತ ಹೇಳಿ ಡಯಟಿಗೆ ಬಂದಾಗ. ಆ್ಯಂಡ್ ನಿಮ್ಗೆ ಯಾವುದಾದ್ರು ಸೀಕ್ರೆಟ್ ರೆಸಿಪಿ ಏನಾದರೂ ಇತ್ತು ಅಂತ ಅಂದರೆ ನನಗೆ ಅದು ಕೂಡ ಹೇಳಿ, ಟ್ರೈ ಮಾಡ್ತೀನಿ ನಾನು. ಸೊ ಸ್ವಲ್ಪ ಸ್ವೀಟ್ ಕಾರ್ನ್ ಹಾಕ್ತೀನಿ ಪಾಸ್ತಾಗೆ ಆ್ಯಂಡ್ ಸ್ವಲ್ಪ ಪೆಪ್ಪರ್ಸ್. ನಾನು ಹೆಂಗೆ ಅಂತ ಅಂದರೆ ರೆಸಿಪಿ ಟ್ರೈ ಮಾಡೋಕ್ಕೂ ಇಷ್ಟ, ಪ್ಲಸ್ ತುಂಬ ಬೋರಿಂಗಾಗಿ ತಿನ್ನೋಕ್ಕೂ ಇಷ್ಟ. ನನಗೆ ಒಂದೇ ಮೀಲ್ ಸೇಮ್ ಅದೇ ತಿಂತಾ ಇರೋಕ್ಕೂ ಇಷ್ಟ ಆಗುತ್ತೆ. ಸೊ ತುಂಬ ಫ್ಲೆಕ್ಸಿಬಲ್ ಆಗಿದ್ದೀನಿ. ಮುಂಚೆ ಹಿಂಗಿರಲಿಲ್ಲ ನಾನು. ಮುಂಚೆ ನಾನು ಉಪ್ಪಿಟ್ಟೆಲ್ಲ ತಿಂತಿರಲಿಲ್ಲ. ನಮ್ಮಮ್ಮ ಉಪ್ಪಿಟ್ಟು ಮಾಡಿದರೆ ನನಗೆ ಬೇರೆ ಏನಾದ್ರು ತಿಂಡಿ ಮಾಡಿಕೊಡೋರು, ಯಾಕಂದರೆ ನಾನು ತಿನ್ನಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಆ್ಯಂಡ್ ಇವಾಗ ಹೆಂಗೆ ಅಂತಂದರೆ ಮನೆಯಿಂದ ದೂರ ಬಂದಾಗ ಗೊತ್ತಾಗುತ್ತೆ ನಮಗೆ. ಇವಾಗ ಉಪ್ಪಿಟ್ಟಾದರೂ ಸರಿ, ಚಿತ್ರಾನ್ನನಾದರೂ ಸರಿ, ಉಪ್ಪಿಟ್ಟಾದರೂ ಸರಿ, ಅವಲಕ್ಕಿ ಆದರೂ ಸರಿ ಮಾಡಿಕೊಟ್ರೆ ತಿಂತೀವಿ ಅಷ್ಟೇ. ಯಾಕಂದರೆ ನಮ್ಗೆ ಮಾಡೋ ಎಫರ್ಟ್ ಇಲ್ವಲ್ಲ ಅದರಲ್ಲಿ, ಅದಕ್ಕೋಸ್ಕರ. ಸೊ ಇದು ಉದ್ದುದ ಸ್ಟ್ರೈಪ್ಸ್ ಕಟ್ ಮಾಡ್ತಿದ್ದೀನಿ ಅಷ್ಟೇ, ಏನಿಲ್ಲ. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಿರ್ತೀರಾ ನನ್ನ ರೆಸಿಪೀಸ್ ನೋಡಿದಾಗ ಇನ್ಸ್ಟಾಗ್ರಾಮಲ್ಲಿ, ಇದು ತಿಂದರೆ ಫ್ಯಾಟ್ ಲಾಸ್ ಆಗುತ್ತಾ, ಇದು ತಿಂದರೆ ನನ್ನ ವೆಯ್ಟ್ ಗೇನ್ ಆಗುತ್ತಾ, ಮಸಲ್ ಬಿಲ್ಡ್ ಆಗುತ್ತಾ ಅಂತ. ಒಂದು ರೆಸಿಪಿಯಿಂದ, ಒಂದು ಫುಡ್ಡಿಂದ ನಿಮ್ಗೇನೂ ಆಗೋದಿಲ್ಲ, ಆಯಿತಾ. ನಿಮ್ಮ ಕಂಪ್ಲೀಟ್ ಡಯಟ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಹೆಂಗೆ ಅಂತ ಅಂದರೆ, ಈಗ ನಾನು ಒಂದು ರೆಸಿಪಿ ಕೊಟ್ಟೆ ನಿಮಗೆ ಅಂದರೆ, ಅದು ತಿಂದಿದ ತಕ್ಷಣ ನಿಮಗೆ ಮ್ಯಾಜಿಕಲಿ ನಿಮಗೆ ಫ್ಯಾಟ್ ಲಾಸ್ ಆಗೋದಿಲ್ಲ. ನಿಮ್ಮದು ಓವರಾಲ್ ನೀವು ಏನಾದರೂ ಡಯಟಲ್ಲಿ ಡಿಫಿಸಿಟಲ್ಲಿ ತಿಂತಿದ್ದೀರಾ ಅಂದರೆ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ಆಗೋದು, ಆಯಿತಾ. ಆ್ಯಂಡ್ ಆ ಡಿಫಿಸಿಟಲ್ಲಿ ಕೂಡ ಈಗ ಒಂದು 500 ಡಿಫಿಸಿಟಲ್ಲಿ ಇರ್ತೀರಾ. ಆ ಡಿಫಿಸಿಟಲ್ಲಿ ಕೂಡ ನೀವು ಪ್ರೋಟೀನ್ ಇಂಟೇಕ್ ಕರೆಕ್ಟಾಗಿದ್ದು, ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಕರೆಕ್ಟಾಗಿ ತಿಂದು ವರ್ಕೌಟ್ ಮಾಡ್ತಿದ್ದೀರಾ, ಆ್ಯಕ್ಟಿವ್ ಆಗಿದ್ದೀರಾ ಅಂತ ಅಂದರೆ ಅವಾಗ ಮಾತ್ರ ನಿಮಗೆ ಫ್ಯಾಟ್ ಲಾಸ್ ಆಗೋದು. ಇಲ್ಲ ಅಂತ ಅಂದರೆ ನಿಮಗೆ ವೆಯ್ಟ್ ಲಾಸ್ ಏನೋ ಆಗುತ್ತೆ ಕಮ್ಮಿ ತಿಂತಿದ್ರೆ, ನಿಮಗೆ ಮಸಲ್ ಹೋಗ್ತಿದೆಯಾ ಫ್ಯಾಟ್ ಹೋಗ್ತಿದೆಯಾ ಅನ್ನೋದು ಗೊತ್ತಾಗೋದಿಲ್ಲ ಅಷ್ಟೇ. ಆ್ಯಂಡ್ ಒಂದು ಫುಡ್ಡಿಂದ ನಿಮಗೆ ಮಸಲ್ ಬಿಲ್ಡು, ಫ್ಯಾಟ್ ಲಾಸು ಅದೆಲ್ಲ ಆಗೋದಿಲ್ಲ ನಿಮಗೆ. ನಾನು ನಿಮಗೆ ಏನಕ್ಕೆ ರೆಸಿಪೀಸ್ ಕೊಡ್ತಿದ್ದೀನಿ ಅಂದರೆ, ನೀವು ಟೇಸ್ಟಿಯಾಗಿ ತಿಂದು ಕೂಡ ನೀವು ಫಿಟ್ನೆಸ್ ಜರ್ನಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ ಕೆಲವು ಟೈಮ್ ರೆಸಿಪಿ ಐಡಿಯಾಗಳು ಬರೋದಿಲ್ಲ, ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ. ನಾನು ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಅದನ್ನ ನೋಡಿ, ಈ ಥರನೂ ತಿನ್ಬೋದು, ಈ ಥರನೂ ಒಂದು ರೆಸಿಪಿ ಇದೆ, ಈಸಿಯಾಗಿ ಮಾಡ್ಕೋಬೋದು, 5-10 ಮಿನಿಟ್ಸಿಗೆ ಆಗುತ್ತೆ, ಸ್ಯಾಲೆಡ್ ಟೈಪ್ ರೆಸಿಪೀಸ್, ಆಯಿತಾ. ಸೊ ಹಂಗೆ ತೋರ್ಸೋದು ನಾವು ನಿಮಗೆ. ನೀವು ಅದೊಂದು ಫುಡ್ಡನ್ನು ತಿಂದ್ಬಿಟ್ಟು ನೀವು ಫುಲ್ ಕಂಪ್ಲೀಟಾಗಿ ಚೇಂಜ್ ಆಗ್ತೀರಾ ಅಂತ ನಾವು ಯಾರಿಗೂ ತೋರಿಸೋದಿಲ್ಲ. ಆ್ಯಂಡ್ ಆ ಥರ ಅನ್ಕೋಬೇಡಿ. ನಂಗೆ ತುಂಬ ಕಾಮೆಂಟ್ಸ್ ಬರುತ್ತೆ ಅದು, ಆಯಿತಾ. ನಂಗೆ ಈವನ್ ಯೂಟ್ಯೂಬಲ್ಲೂ ಕಾಮೆಂಟ್ಸ್ ಬರುತ್ತೆ, ಇನ್ಸ್ಟಾಲೂ ಕಾಮೆಂಟ್ಸ್ ಬರುತ್ತೆ. ಒಂದು ಫುಡ್ಡಿಂದ, ಒಂದು ರೆಸಿಪಿಯಿಂದ ನಿಮಗೆ ಮ್ಯಾಜಿಕಲಿ ಫ್ಯಾಟ್ ಲಾಸು ಆಗೋಲ್ಲ, ಮಸಲ್ ಬಿಲ್ಡು ಆಗೋದಿಲ್ಲ. ನಿಮ್ದು ಇಡೀ ಡಯಟ್ ಹೆಂಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಆ್ಯಂಡ್ ನಿಮ್ಮ ಆ್ಯಕ್ಟಿವಿಟಿ ಹೆಂಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ ಅಷ್ಟೇ. ಓಕೆ, ಸೊ ನಾನು ಏನು ಮಾಡಿದ್ದೀನಿ, ಫ್ರೋಝನ್ದು ಏನಿತ್ತು ಅದನ್ನು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ಇಲ್ಲಿ. ಆ್ಯಂಡ್ ಚಿಕನ್ ಆಯಿತು ತೋರಿಸ್ತೀನಿ ಇಲ್ಲಿ ನೋಡಿ. ಸೊ ಚಿಕನ್ ಆಯಿತು, ಆ್ಯಂಡ್ ಇಲ್ಲಿ ರೈಸ್ ಮತ್ತು ಇನ್ನೇನು ಪಾಸ್ತಾ ಆಗ್ತಾಯಿದೆ. ಸೊ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆ್ಯಂಡ್ ಅದು ಆಗ್ತಿದ್ದಂಗೆ ನಾನು ಏನು ಮಾಡ್ತೀನಿ, ಪಾಸ್ತಾನ ಈ ಪೆಪ್ಪರ್ಸ್ ಏನಿದೆ, ಈ ಪೆಪ್ಪರ್ಸ್ ಮತ್ತು ಈ ಸಾಸು ಆ್ಯಂಡ್ ಈ ಸ್ವೀಟ್ ಕಾರ್ನ್ ಹಾಕ್ತೀನಿ, ಆಯಿತಾ. ಆ್ಯಂಡ್ ಸ್ವಲ್ಪ ಆಯಿಲ್ ಯೂಸ್ ಮಾಡ್ತೀನಿ ಅದಕ್ಕೆ, ಯಾಕಂದರೆ ಆಲ್ರೆಡಿ ಸಾಸಲ್ಲಿ ಸ್ವಲ್ಪ ಕ್ಯಾಲರೀಸ್ ಇರೋದ್ರಿಂದ ಸಾಸಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ. ಸೊ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಮಿಕ್ಕಿದ ಆಯಿಲ್ನ ನಾನು ನಾರ್ಮಲಿ ಫ್ರೈ ಮಾಡೋಕ್ಕೆ ಯೂಸ್ ಮಾಡ್ಕೋತೀನಿ. ಆ್ಯಂಡ್ ಇದಕ್ಕೇನಿದೆ ರೈಸಿಗೆ, ಅದೇನು ನನ್ನ ಡಯಟಲ್ಲಿ ಆಯಿಲ್ ಇದೆ ಅಷ್ಟು ಆಯಿಲ್ ಹಾಕ್ಬಿಟ್ಟು, ಆ್ಯಂಡ್ ಇದೆಲ್ಲ ತರಕಾರಿ ಹಾಕಿ ರೈಸ್ ಹಾಕ್ತೀನಿ. ಆ್ಯಂಡ್ ಸ್ವಲ್ಪ ಮಸಾಲೆಗಳು ಹಾಕ್ತೀನಿ, ಒಂದು ಸ್ವಲ್ಪ ಮಸಾಲೆ ಎಲ್ಲ ಉದುರಿಸ್ಬಿಟ್ಟು ಇದನ್ನು ಫ್ರೈಡ್ ರೈಸ್ ಮಾಡ್ತೀನಿ ಚೆನ್ನಾಗಿ ಇವಾಗ, ಆಯಿತಾ. ಸೊ ಇದನ್ನು ಫ್ರೈಡ್ ರೈಸ್ ಮಾಡೋದು, ಅದನ್ನು ಪಾಸ್ತಾ ಮಾಡೋದು. ಆ್ಯಂಡ್ ಲಾಸ್ಟಿಗೆ ಏನು ಮಾಡೋದು, ಚಿಕನನ್ನು ಅರ್ಧ ಅದಕ್ಕೆ ಅರ್ಧ ಇದಕ್ಕೆ ಹಾಕ್ತೀನಿ, ಆಯಿತಾ. ಆ್ಯಂಡ್ ಮಿಕ್ಸ್ ಮಾಡಿಬಿಟ್ಟು 6 ಬಾಕ್ಸಲ್ಲೇ ಡಿವೈಡ್ ಮಾಡೋಣ ಅದನ್ನ. ಸೊ ಇವಾಗ ನಾನು ಕಿಚನನ್ನು ಆಕ್ಯುಪೈ ಮಾಡಿ ಇಟ್ಕೊಬಿಟ್ಟಿದ್ದೀನಿ. ನನ್ನ ರೂಮ್ಮೇಟ್ಸ್ ಕೂಡ ಕುಕ್ ಮಾಡ್ಕೋಬೇಕು. ಆ್ಯಂಡ್ ನಾನು ಲೈಕ್ ಇವಾಗ ಶೂಟ್ ಮಾಡ್ತಿರೋದ್ರಿಂದ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಸೊ ನಾನು ಏನು ಮಾಡ್ತೀನಿ, ಇದನ್ನೆಲ್ಲ ಮುಗಿಸ್ಕೋತೀನಿ. ಆ್ಯಂಡ್ ನಾನು ಮೀಲಿಗೆ ಬಾಕ್ಸಿಗೆ ಹಾಕ್ತೀನಲ್ಲ, ನಾನು ಅಲ್ಲಿಂದ ನಿಮಗೆ ತೋರಿಸ್ತೀನಿ ಇವಾಗ. ಮಿಕ್ಕಿದ್ದು ಏನೇನು ರೆಸಿಪಿ ಇದೆ ಇದ್ರದ್ದು ಪ್ರತಿಯೊಂದು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದರೆ ನನಗೆ ಕೇಳಿ ಅಷ್ಟೇ. ಓಕೆ,
ಸೊ ಇವಾಗ ಬಾಕ್ಸಿಗೆ ಡಿವೈಡ್ ಮಾಡ್ತಾ ಸಿಗ್ತೀನಿ ನಿಮಗೆ. ಓಕೆ, ಮೀಲ್ ಪ್ರೆಪ್ ರೆಡಿ ಆಗಿದೆ. ಸೊ ಫ್ರೈಡ್ ರೈಸ್ ರೆಡಿ ಇದೆ, ಚಿಕನ್, ಪಾಸ್ತಾ ಮತ್ತೆ ಚಿಕನ್. ಸೊ ಮೂರ್ ಮೀಲ್ ಇದೆ. ಸೊ 3 ಡೇಸಿಗೆ ಆಗುತ್ತೆ. ಟೋಟಲ್ 6 ಮೀಲ್ಸ್ ಇದೆ. ಸೊ ನಾನು ಲಂಚ್ ಡಿನ್ನರ್ ಅಂತ ತಿಂದ್ರು ಬೇಜಾರಾಗೋದಿಲ್ಲ, ಯಾಕಂದ್ರೆ 2 ತರ ವೆರೈಟಿ ಇದೆ ನನ್ನ ಹತ್ರ. ಸೊ ಯಾರ್ಯಾರು ವರ್ಕಿಂಗ್ ಇದ್ದೀರಾ, ಇಲ್ಲ ಬಿಸಿ ಇರ್ತೀರಾ, ಬಿಸಿ ಸ್ಕೆಡ್ಯೂಲ್ ಇದೆ, ಸೊ ನೀವೆಲ್ಲ ಏನ್ ಮಾಡೋದಂದ್ರೆ ಈ ತರ ಈಸಿಯಾಗಿ ಮೀಲ್ ಪ್ರೆಪ್ ಮಾಡಿ ಇಟ್ಬಿಡ್ಬೋದು. ಸೊ ಒಂದು 3 ಡೇಸ್ ಹತ್ರ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅಂಡ್ 3 ಡೇಸ್ ಒನ್ಸ್ ನೀವು ಕುಕ್ ಮಾಡ್ಕೊಳ್ಳಿ ಅಷ್ಟೇ. ಸಿಂಪಲ್, ವಾರಕ್ಕೆ 1-2 ಸತಿ ಕುಕ್ ಮಾಡ್ಕೋತೀರಾ. ಆಮೇಲೆ ವೀಕೆಂಡಲ್ಲಿ ಏನು ಮಾಡ್ತೀರಾ, ಸ್ವಲ್ಪ ಚೀಟ್ ಗೀಟ್ ಮೀಲ್ ಟೈಪು ನೀವೇ ಮನೇಲಿ 1 ಮೀಲ್ ಕುಕ್ ಮಾಡ್ಕೊಂಡು ತಿನ್ನಿ, ಲೈಟಾಗಿ ಏನು ನಿಮ್ಗೆ ಇಷ್ಟ ಅದನ್ನ. ಆ್ಯಂಡ್ 1 ಮೀಲ್ ಬೇಕಾದ್ರೆ ನೀವು ಹೋಗ್ಬಿಟ್ಟು ಹೊರಗಡೆ ತಿನ್ಬೋದು ಅಷ್ಟೇ. ಆಯಿತಾ? ತುಂಬ ಸಿಂಪಲ್. ವೀಕ್ಲಿ 1-2 ಸತಿ ಕಿಚನಿಗೆ ಹೋಗಬೇಕಾಗುತ್ತೆ, ಕಂಪ್ಲೀಟಾಗಿ ಒಂದು ಬ್ಯಾಚ್ ಕುಕ್ ಮಾಡಿಡೋದಕ್ಕೆ. ಆ್ಯಂಡ್ ಸಖತ್ತು ಟೈಮ್ ಸೇವ್ ಆಗುತ್ತೆ ನಿಮಗೆ ಮಾತ್ರ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ನಿಮ್ಮದು ವೆದರ್ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಸಮ್ಮರಲ್ಲೆಲ್ಲ ಇದ್ದರೆ ತುಂಬ ದಿನ ಫುಡ್ಡು ಫ್ರಿಜ್ಜಲ್ಲಿ ಇಡೋಕ್ಕಾಗೋದಿಲ್ಲ, ಹಾಳಾಗ್ಬಿಡುತ್ತೆ. ಸೊ ಇಲ್ಲಿ ವಿಂಟರ್ ಇರೋದ್ರಿಂದ ನಾನೊಂದು 3 ಡೇಸ್ವರೆಗೂ ಆರಾಮಾಗಿ ಇಡ್ಬೋದು, ಹಾಳಾಗೋದಿಲ್ಲ ಫುಡ್ಡು. ನಾವು ಹೊರಗಡೆ ಇಟ್ಟರೆ 2 ಡೇಸ್ವರೆಗೂ ಹಾಳಾಗೋದಿಲ್ಲ ಫುಡ್ಡು. ಬಟ್ ಸಮ್ಮರ್ ಆದರೆ ಇಲ್ಲೂ ಕೂಡ ಬೇಗ ಹಾಳಾಗುತ್ತೆ ಫುಡ್ಡು. ಸೊ ಸಮ್ಮರಲ್ಲಿ ನನ್ನ ಪ್ಲ್ಯಾನ್ ಡಿಫ್ರೆಂಟ್ ಆಗಿರುತ್ತೆ. ನಾನು ಎವ್ರಿ 2 ಡೇಸ್ ಒಂದ್ಸತಿ ಕುಕ್ ಮಾಡ್ತೀನಿ ಅಷ್ಟೇ. ಯಾಕಂದರೆ ಸ್ವಲ್ಪ ಆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ ಫುಡ್ಡಿಂದು ಒಂದು 2 ಡೇಸ್ ಆದಮೇಲೆ. ಆ್ಯಂಡ್ ನನಗೆ ಅದು ಇಷ್ಟ ಆಗೋದಿಲ್ಲ ಅಂತ ಒಂದು 2 ಡೇಸಿಗೆ ಲಿಮಿಟ್ ಮಾಡಿಬಿಡ್ತೀನಿ. ಬಟ್ ವಿಂಟರಲ್ಲಿ ಅಪ್ ಟು 3 ಡೇಸ್ ಇಡ್ಬೋದು ಕುಕ್ ಮಾಡಿಬಿಟ್ಟು ನೀವು. ಸೊ ಯಾರ ಹತ್ರ ಕುಕಿಂಗ್ ಮಾಡ್ಕೊಳಕ್ಕೆ ಜಾಸ್ತಿ ಟೈಮ್ ಇಲ್ಲ, ಅವ್ರು ಈ ಥರ ಮಾಡ್ಕೋಬೋದು. 3 ಡೇಸ್ ಒಂದ್ಸತಿ ಕುಕ್ ಮಾಡಿ ಇಟ್ಕೊಬಿಡ್ತೀರಾ. ಸೊ ಎವ್ರಿ ಡೇ ಕಿಚನ್ಗೆ ಹೋಗೋ ಅವಶ್ಯಕತೆ ಇಲ್ಲ ಕುಕ್ ಮಾಡೋಕ್ಕೆ. ಆ್ಯಂಡ್ ಅಡುಗೆ ಯೋಚಿಸೋ ಬಗ್ಗೆ ಅವಶ್ಯಕತೆ ಇಲ್ವಲ್ಲ, ಇವತ್ತೇನು ತಿನ್ನಬೇಕು, ನಾಳೆ ಏನು ತಿನ್ನಬೇಕು, ರೆಡಿ ಮಾಡಿ ಇಟ್ಬಿಟ್ರೆ ಮುಗೀತು ಕತೆ. 1-2 ಮೀಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವುದಿಷ್ಟ. ನಾನು ನಿಜ ಹೇಳಬೇಕಂತಂದರೆ ಒಂದೇ ಮೀಲನ್ನು ನಾನು 6 ಮೀಲ್ಸ್ ಮಾಡ್ತೀನಿ ನಾರ್ಮಲಿ. ಬಟ್ ಕೆಲವ್ರು ಏನಂದರೆ ಹೊಸದಾಗಿ ಫಿಟ್ನೆಸ್ ಜರ್ನಿಗೆ ಎಂಟರ್ ಆಗೋರಿಗೆಲ್ಲ ಒಂದೇ ಮೀಲ್ ನಾನು 3 ದಿನ ತಿನ್ನೋಕೆ ನನಗೆ ಬೇಜಾರಾಗುತ್ತೆ ಅಂತಾರೆ. ಸೊ ಅವಾಗ ಒಂದು ಸ್ಪ್ಲಿಟ್ ಮಾಡಿಬಿಡಿ ಅಷ್ಟೇ. ಲೈಕ್ 3 ಮೀಲ್ಸು, ಲಂಚ್ ಡಿನ್ನರ್ ಅಂತ. ನಿಮ್ಗೆ ಅದು ಬೋರ್ ಆಗುತ್ತೆ ಅಂತಂದರೆ 2 ಮೀಲ್ಸಿಗೆ ಸ್ಪ್ಲಿಟ್ ಮಾಡ್ಕೊಳ್ಳಿ. 3 ಥರ ಅಡುಗೆ ಮಾಡ್ಕೋಬೇಕಾಗುತ್ತೆ. ಅದು ಮತ್ತೆ ಟಿಡಿಯಸ್ ಟಾಸ್ಕ್ ಅದು ಕಷ್ಟ ಆಗುತ್ತೆ. ನಾನು ಸಜೆಸ್ಟ್ ಮಾಡೋದೇನು ಗೊತ್ತಾ, 2 ಮೀಲ್ಸಿಂದ ಸ್ಟಾರ್ಟ್ ಮಾಡಿ. ಅಂದರೆ 3 ಮೀಲು 3 ಮೀಲ್ 1 ರೆಸಿಪಿ. ಆಮೇಲೆ ಏನು ಮಾಡಿ, ಹೋಗ್ತಾ 6 ಮೀಲನ್ನು ಒಂದೇ ರೆಸಿಪಿ ತಿನ್ನೋ ಥರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬ ಟೈಮ್ ಸೇವ್ ಆಗುತ್ತೆ. ಹೆಲ್ತು ಅಂದರೆ ನೀವು ಬಾಡಿನೂ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೋದು ನೀವು. ಆ್ಯಂಡ್ ಏನೇನು ನ್ಯೂಟ್ರಿಯೆಂಟ್ಸ್ ಬೇಕು ಪ್ರತಿಯೊಂದು ಸಿಗುತ್ತೆ ನಿಮಗೆ ಫುಡ್ಡಲ್ಲಿ, ಆಯಿತಾ? ನೀವು ಏನು ಮಾಡಿ ಅಂತಂದರೆ ಎವ್ರಿ 3 ಡೇಸ್ ಏನೋ ರೆಸಿಪಿ ಚೇಂಜ್ ಮಾಡ್ಕೊಳ್ಳಿ ಬೇಕಾರೆ. ಈಗ ಒಂದೊಂದು ಸತಿ ಅನ್ನ ಸಾರು ತಿನ್ನಬೇಕಂದ್ರೆ ಅನ್ನ ಸಾರು ಮಾಡ್ಕೊಳ್ಳಿ, ಸೊಪ್ಪು ಹಾಕ್ಕೊಳ್ಳಿ, ಪಾಲಕ್ ಹಾಕೋಬೋದು, ಆಯಿತಾ? ಸೊ ಸಬ್ಬಸಿಗೆ ಸೊಪ್ಪು ನಿಮ್ಗೆ ಏನು ಇಷ್ಟ ಅದನ್ನೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ಸೊ ನಿಮಗೇನಾದ್ರೂ ಆ ಥರ ಇದ್ದರೆ, ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ, ಎಲ್ಲ ಫುಡ್ಡಿಂದು ನ್ಯೂಟ್ರಿಯೆಂಟ್ ಸಿಗ್ತಿಲ್ಲ ಅಂದರೆ ಎವ್ರಿ 3 ಡೇಸ್ ರೆಸಿಪಿನೇ ಚೇಂಜ್ ಮಾಡಿಬಿಡಿ, ಸಿಗುತ್ತೆ ನಿಮಗೆಲ್ಲದು. ಅವಾಗ ಕ್ಲೀನಾಗಿ ಬ್ಯಾಲೆನ್ಸ್ ಔಟ್ ಆಗಿಬಿಡುತ್ತೆ. ಸೊ ಇದೊಂದು ಬೆಸ್ಟ್ ಮೆಥಡು. ಬ್ಯಾಚ್ ಕುಕಿಂಗ್ ಮಾಡಲ್ಲ ಅಂದರೆ ಮಾಡ್ಕೊಳ್ಳಿ, ಮೀಲ್ ಪ್ಲ್ಯಾನ್ ಮಾಡಲ್ಲ ಅಂದರೆ ಮಾಡ್ಕೊಳ್ಳಿ, ಸಖತ್ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಅಷ್ಟೇ, ಇನ್ನೇನಿಲ್ಲ. ನಿಮಗೆ ನಂದು ಕಟ್ಟಿನ ಅಪ್ಡೇಟ್ ಕೊಟ್ಟಿದ್ದೀನಿ. ಸೊ ಇವಾಗ ನೆಕ್ಸ್ಟಿಂದ ವೆಯ್ಟ್ ಲಾಸ್ ಆಗುತ್ತೆ. ಸೊ ಕ್ರೇಜಿಯಾಗಿರುತ್ತೆ ಮಾತ್ರ. ಒಂದು 3-4 ಮಂತ್ಸ್ ಸ್ಲೋ ಆಗಿ ಮಾಡ್ತೀನಿ, ಸಖತ್ ಸ್ಲೋ ಆಗಿ ಮಾಡ್ತೀನಿ. ಯಾಕಂದರೆ ಫಾಸ್ಟಾಗಿ ಫ್ಯಾಟ್ ಲಾಸ್ ಮಾಡಿದ್ರೆ ಸ್ವಲ್ಪ ಮಸಲ್ ಲಾಸ್ ಆಗೋದು ಜಾಸ್ತಿ ಇರುತ್ತೆ. ಆ್ಯಂಡ್ ಈ ಸತಿ ಸ್ವಲ್ಪ ಚೆನ್ನಾಗಿ ಮಸಲ್ ಗೇನ್ ಮಾಡಿದ್ದೀನಿ, ಒಳ್ಳೆ ಮಸಲ್ ಪುಟ್ ಆನ್ ಆಗಿದೆ. ಆ್ಯಂಡ್ ಅದನ್ನು ಉಳಿಸ್ಕೊಳ್ಳೋದಕ್ಕಾದಷ್ಟು ನಾನು ಮತ್ತು ಕೋಚ್ ಡಿಸ್ಕಸ್ ಮಾಡಿ ಇದನ್ನು ಆದಷ್ಟು ಸ್ಲೋ ಆಗಿ ತೊಗೊಂಡೋಗೋಣ. ಒಂದು 4 ಮಂತ್ಸ್ ಹತ್ರ ಇದನ್ನು ಡ್ರ್ಯಾಗ್ ಮಾಡೋಣ ಅಂತ. ಇಲ್ಲಾಂದರೆ ಒಂದು 3 ಮಂತ್ಸಿಗೆ ಕಟ್ ಮಾಡಿ ಬಿಸಾಡ್ಬೋದು, ಆಯಿತಾ? ಬಟ್ ಏನಾಗುತ್ತೆ, ಅಗ್ರೆಸಿವ್ ಕಟ್ ಮತ್ತೆ ಮಸಲ್ ಲಾಸ್ ಆಗುತ್ತೆ. ಅದು ಬೇಡ ಅಂತ ಹಾಗೆ ಇದು ಮಾಡಿದ್ದೀವಿ ಅಷ್ಟೇ.